ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಮುಂಬೈ ಇಂಡಿಯನ್ಸ್ ಇಸ್ ಟೇಕಿಂಗ್ ಆನ್ ರಾಜಸ್ಥಾನ್ ರಾಯಲ್ಸ್. ಇವತ್ತು ಮುಂಬೈನ ಹೋಮ್ ವೆನ್ಯೂ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಎರಡು ಒಂಥರ ಡಿಫ್ರೆಂಟ್ ಟೀಮು. ಇವಾಗಿನ ಸದ್ಯದ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಅಂದರೆ ಒಂದು ಬಾಟಮ್ ಆಫ್ ದ ಟೇಬಲ್ ಇದೆ, ಇನ್ನೊಂದು ಸ್ವಲ್ಪ ಟಾಪ್ ಆಫ್ ದ ಟೇಬಲ್ ಇದೆ. ಎರಡು ಮ್ಯಾಚ್ ಗೆದ್ದು ಬರ್ತಾ ಇರೋ ಅಂತ ರಾಜಸ್ಥಾನ್ ರಾಯಲ್ಸ್ ಒಂದು ಕಡೆ ಆಯಿತು ಅಂದರೆ ಎರಡು ಮ್ಯಾಚಸ್ ಸೋತ್ ಬರ್ತಾ ಇರೋಂಥ ಮುಂಬೈ ಇಂಡಿಯನ್ಸ್ ಒಂದು ಕಡೆ. ಮುಂಬೈ ಇಂಡಿಯನ್ಸ್ ಸ್ಲೋ ಸ್ಟಾರ್ಟರ್ಸ್ ಅಂತ ನಮಗೆ ಗೊತ್ತಿರೋದೇ. ಅವರು ಸ್ಟಾರ್ಟಿಂಗ್ ಮ್ಯಾಚಸ್ಗಳೆಲ್ಲ ಸೋತ್ಕೊಂಡ್ಬರ್ತಾರೆ, ಆಮೇಲೆ ಗೆದ್ಕೊಂಡು ಬರ್ತಾರೆ ಅಂತ. ಸೊ ಎಲ್ಲ ಸೀಸನು ಅದೇ ಥರ ಆಗುತ್ತೆ ಅಂತಲ್ಲ, ಬಟ್ ಈ ಸೀಸನು ಎರಡು ಮ್ಯಾಚಸ್ ಸೋತಿದ್ದಾರೆ. 3 ಮ್ಯಾಚ್ ಹ್ಯಾಟ್ರಿಕ್ ಸೋಲ್ ಏನಾದರೂ ಆಗುತ್ತಾ ಮುಂಬೈ ಇಂಡಿಯನ್ಸ್ಗೆ? ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂತಾರ ಮುಂಬೈ ಇಂಡಿಯನ್ಸ್. ಕೆಲವು ಫ್ಯಾನ್ಸ್ಗಳಿಗೆ ಇದೇ ಬೇಕಾಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿಗೆ ಚೀಮಾರಿ ಹಾಕಲಿ, ಎಲ್ಲರೂ ನಾವು ಅಜ್ಜಿ ಉಗಿಲಿ ಎಲ್ಲರೂ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಗೆ ಅಂತ ಅನ್ಕೊಂತ ಇರ್ತಾರೆ. ಮತ್ತೆ ರೋಹಿತ್ ಕ್ಯಾಪ್ಟನ್ಸಿನ ಕೊಡ್ಲಿ ಅಂತ ಏನು ಡಬ್ಬಾ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಟೀಮ್ ನೆಟ್ಟಿಗಿರಬೇಕು, ಫಸ್ಟು ಟೀಮ್ನ ಕರೆಕ್ಟಾಗಿ ನೋಡ್ಕೋಬೇಕು. ಹಾರ್ದಿಕ್ ಪಾಂಡ್ಯನ ನೋಡ್ಕೋತಾ ಇಲ್ಲ, ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ. ಅವರೇ ಬೌಲಿಂಗ್ ಮಾಡ್ತಾರೆ, ಅವರೇ ಅದು ಮಾಡ್ತಾರೆ, ಇದು ಮಾಡ್ತಾರೆ. ಬುಮ್ರಾನ ನೆಟ್ಟಿಗೆ ಬೌಲಿಂಗ್ ತಗೊಂಬತ್ತಾ ಇಲ್ಲ, ಬುಮ್ರಾನ ಓಪನ್ ಮಾಡಿಸ್ತಾ ಇಲ್ಲ ಬೌಲಿಂಗಲ್ಲಿ, ಅದಕ್ಕೋಸ್ಕರ ಸೋಲ್ತಾ ಇದ್ದಾರೆ. ಅವರೇ ಬೌಲಿಂಗ್ ಮಾಡಕ್ಕೆ ಬರ್ತಾರೆ. ಅವ್ರು ಯಾರು ಮಪಾಕ ಕೈಲಿ ಓಪನ್ ಮಾಡಿಸ್ತಾರೆ. ಬುಮ್ರಾ ಏನಕ್ಕೆ ಬೌಲಿಂಗ್ ಮಾಡ್ತಾ ಇಲ್ಲ? ನಮಗಂತೂ ಫುಲ್ಲು ಉರ್ದೋಗ್ಬಿಟ್ಟಿತ್ತು ಬುಮ್ರಾ ಏನಕ್ಕೆ ಓಪನಿಂಗ್ ಕೊಡ್ತಾ ಇಲ್ಲ ಅಂತ. ಎಲ್ಲರೂ ಅದೇ ಹೇಳಿರೋದು. ಮೊದಲನೇ ಓವರ್ ಜೊತೆಗೆ 3ನೇ ಓವರು ಬುಮ್ರಾ ಹಾಕ್ಬೇಕು. ಅಂತ ಕ್ವಾಲಿಟಿ ಬೌಲರ್ನ ಇಟ್ಕೊಂಡು ನೀನು ಯಾಕೆ ಕಡೆ ಬೇಕಾದ್ರೆ ಬಾಲ್ನ ಆಟ ಆಡಿಸೋಂಥ ಬೌಲರ್ನ ಇಟ್ಕೊಂಡು ಯಾರ್ಯಾರಿಗೂ ಕೊಡ್ತಿಲ್ಲ ಬೌಲಿಂಗು, ನೀನೇ ಮಾಡ್ತಿಲ್ಲ ಬೌಲಿಂಗು, ಇದು ಹೆಂಗೆ ಅಂತ ಎಲ್ಲರೂ ಕೇಳ್ತಾವ್ರೆ. ಸೊ ಇದು ಹೆಂಗೆ ಅಂತ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಬುದ್ಧಿ ಬಂದಿರುತ್ತೆ ಅಂತ ಅನ್ಕೊಂಡು ಹಾರ್ದಿಕ್ ಪಾಂಡ್ಯ ಇವತ್ತು ಏನಾದರೂ ಅವರೇ ಬಾಲ್ ಇಟ್ಕೊಂಡು ಮೊದಲನೇ ಓವರ್ ನಿಂತ್ಕೋಬೇಕು. ಎಲ್ಲರನ್ನೂ ಹೆಂಗೆ ಬೈತಾರೆ ಅಂತಂದರೆ ನನಗೆ ಕೇಳಿಸ್ಕೊಳಕ್ಕೆ ಒಂಥರ ಮಜಾ ಬರ್ತೈತೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಟೆಸ್ಟ್ ಇವತ್ತು ಕೂಡ ಆಗುತ್ತೆ. ಲಾಸ್ಟ್ ಮ್ಯಾಚ್ ವರ್ಸ್ಟ್ ಕ್ಯಾಪ್ಟನ್ಸಿನ ನಿಭಾಯಿಸಿರುವಂಥ ಎಲ್ಲರೂ ಹೇಳೋರು, ನಾನು ಮಾತ್ರ ಅಲ್ಲ, ಎಲ್ಲ ಸ್ಪೋರ್ಟ್ಸ್ ಅನಲಿಸ್ಟ್ಗಳು ಹೇಳಿದ್ರು ಹಾರ್ದಿಕ್ ಪಾಂಡ್ಯ ವರ್ಸ್ಟ್ ಕ್ಯಾಪ್ಟನ್ಸಿನ ನಿಭಾಯಿಸಿರು ಅಂತ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, 240+ ಹೊಡೆದ್ರು ಚೇಸ್ ಮಾಡಬೇಕಾದ್ರೆ, ಸಗದಾಗಿ ಬ್ಯಾಟಿಂಗ್ ಆಡಿದ್ರು. ಬಟ್ ಬೌಲಿಂಗ್ ವರ್ಸ್ಟಾಗಿ ಮಾಡಿದ್ದು, ನಾಯಿಗೆ ಓಡಿಸ್ಕೊಂಡಿದ್ದು. ಆ ಬೌಲಿಂಗ್ ರೊಟೇಷನ್ ಏನಿತ್ತು ಅದು ನೆಟ್ಟಾಗಿ ಮಾಡಲ್ಲ ಹಾರ್ದಿಕ್ ಪಾಂಡ್ಯ ಅವರು. ರೋಹಿತ್ ಶರ್ಮಾ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಏನಕ್ಕಂದ್ರೆ ಅವ್ರು ಕ್ಯಾಪ್ಟನ್ ಅಲ್ವೇ ಅಲ್ಲ. ಕ್ಯಾಪ್ಟನ್ ಥರ ಏನಾದ್ರು ಆಡಕ್ಕೆ ಹೋಯ್ತು ಅಂದರೆ ಹಾರ್ದಿಕ್ ಪಾಂಡ್ಯ ಏನೇನೋ ಮಾಡಿಬಿಡ್ತಾರೆ. ಆಮೇಲೆ ಏನಕ್ಕೆ ಸುಮ್ಮನೆ ಅಜೀಬ್ ಆಗೋದು ಅಂತ ರೋಹಿತ್ ಶರ್ಮಾ ಸೈಲೆಂಟಾಗಿ ಸುಮ್ಮನೆ ಇರ್ತಾರೆ ಅಷ್ಟೇ. ನಾನು ಯಾರೋ ಮಾಡ್ಕೋಗ್ರು ಅಂತ ಲಾಸ್ಟಿಗೆ ಬೈತಾರಲ್ಲ ಮ್ಯಾಚೆಲ್ಲ ಆದಮೇಲೆ. ಸೊ ಓಕೆ, ಇವತ್ತಿನ ಮ್ಯಾಚು ಯಾರು ಗೆಲ್ಲಬಹುದು? ವಾಂಖೇಡೆಯಲ್ಲಿ ಆವ್ರೇಜ್ ಸ್ಕೋರ್ನೇ 200 ಇದೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ನೇ. ಇಲ್ಲಿ ಗೆಲ್ಲಬೇಕು ಅಂತಂದರೆ 200 ಹೊಡಿಲೇಬೇಕು, ಮಿನಿಮಮ್ 200 ಹೊಡಿಲೇಬೇಕು. ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಸೊ ಇಲ್ಲಿ ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಅಂತೂ ಇದೆ. ಸೇಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಅಂತ ಅನ್ಕೊಳ್ಳಿ, ಸೇಮ್ ಅಲ್ಲ ಬಟ್ ಆದ್ರೂ ಸಿಮಿಲಾರಿಟೀಸ್ ಅಂತೂ ಇದೆ ವಾಂಖೇಡೆಗೂ ನಮ್ಮ ಚಿನ್ನಸ್ವಾಮಿಗೂ. ವೆನ್ಯೂ ಚಿಕ್ಕದು. ಸೊ ನನ್ನ ಪ್ರಕಾರ ಚೇಸಿಂಗ್ ಟೀಮ್ ಗೆಲ್ಲುವಂಥ ಸಾಧ್ಯತೆ ಇರ್ತದೆ. ಟಾಸ್ ಗೆದ್ದವರು ಒಬ್ಬಿಯಸ್ಲಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮುಂಬೈ ಇಂಡಿಯನ್ಸು ಜಾಸ್ತಿ ಫೋಕಸಲ್ಲಿ ಇರ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ ಕಂಪೇರ್ ಮಾಡಿದ್ರು. ಯಾಕಂದರೆ 2 ಮ್ಯಾಚ್ ಗೆದ್ಬಿಟ್ಟು ಬರ್ತಿದ್ರು, ಕಮ್ ಬ್ಯಾಕ್ ಮಾಡಬೇಕು ಮುಂಬೈ ಇಂಡಿಯನ್ಸ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. 2-11 ಡಿಸ್ಪ್ಲೇ ಮಾಡಿದ್ರೆ ನೋಡಿರ್ಬೋದು ಯಾವ ಥರ ಇದೆ ಅಂತ. ಸೊ ಸ್ಟ್ರಾಂಗ್ ಆಗೇ ಇದೆ ಮುಂಬೈ ಇಂಡಿಯನ್ಸ್, ಇಲ್ಲ ಅಂತಲ್ಲ, ಬಟ್ ಆದರೆ ಕಾನ್ಫಿಡೆನ್ಸ್ ವೈಸ್ ಲೋ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಏನಿದೆ ಇದು ಸಿಕ್ಕಾಪಟ್ಟೆ ಒಂದು ಟೀಮಲ್ಲಿ ಅನ್ಸ್ಟೆಬಿಲಿಟಿ ತಗೊಂಡ್ಬಂದ್ಬಿಟ್ಟಿದೆ ಅಂತ ಹೇಳ್ಬೇಕು. ಈ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಬೌಲಿಂಗು ಸಿಕ್ಕಾಪಟ್ಟೆ ಒಂಥರ ಟೆಸ್ಟಲ್ಲಿ ಇರುತ್ತೆ ಅಂತ ಹೇಳ್ಬೇಕಾದ್ರೆ 277 ರನ್ನು ಲಾಸ್ಟ್ ಮ್ಯಾಚು ತತ್ಕಿಸ್ಕೊಂಡಿದ್ದವರು. ಸೊ ಈ ಮ್ಯಾಚ್ ಅದು ಯಾವ ಥರ ಬೌಲಿಂಗ್ ಮಾಡ್ತಾರೆ, ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ರಾಜಸ್ಥಾನ್ ರಾಯಲ್ಸ್ಗಳಂತೂ ಕೇಳಂಗಿಲ್ಲ, ಸಖತ್. ರೇಯಾನ್ ಪರಾಗ್ ಅಂತೂ ಒಂಥರ ಏನು ಇಲ್ದಿರೋಂಥ ಮ್ಯಾಚ್ನ ಗೆಲ್ಸ್ಬಿಟ್ರು ಲಾಸ್ಟ್ ಮ್ಯಾಚಲ್ಲಿ. ಬೇಗ ವಿಕೆಟ್ಸ್ ಬಿದ್ದರೂ ಕೂಡ ರೇಯಾನ್ ಪರಾಗ್ ಮಧ್ಯದಲ್ಲಿ ನಿಂತ್ಕೊಂಡು ಇನ್ಫ್ಯಾಕ್ಟ್ ಬೌಲಿಂಗ್ ಕೂಡ ಸಖತ್ತಾಗಿ ಮಾಡೋದು, ಡೆತ್ ಬೌಲಿಂಗ್ನ ಸಖತ್ತಾಗಿ ಮಾಡಿದ್ರು ರಾಜಸ್ಥಾನ್ ರಾಯಲ್ಸು. ಸೊ ಇದು ಅವರಿಗೆ ಥ್ರೆಟ್ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ನೋಡೋದಾಯಿತು ಅಂತ ಅಂದರೆ ಯಾರು ಗೆಲ್ಬೋದು 2-11 ನೋಡ್ತು ಅಂದರೆ, ಆನ್ ಪೇಪರ್ ನೋಡ್ತು ಅಂದರೆ 2 ಸ್ಟ್ರಾಂಗ್ ಆಗೇನೆ ಇದೆ. ಬಟ್ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಲೋ ಕಾಣಿಸ್ತಾ ಇರೋದ್ರೆ ರಾಜಸ್ಥಾನ್ ರಾಯಲ್ಸು ಹೈಲಿ ಪಂಪ್ಡಪ್ ಆಗಿ ಬರ್ತಾ ಇರೋದ್ರಿಂದ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುವಂಥ ಸಾಧ್ಯತೆ ಇದೆ. ಇಲ್ಲಿ ಯಾರು ಬ್ಲಾಸ್ಟ್ ಆದರು ಅಂತಂದರೆ ಯಶಸ್ವಿ ಜೈಸ್ವಾಲ್ ಅಥವಾ ಜಾಸ್ ಬಟ್ಲರ್ ಫಾರ್ಮಲ್ಲಿ ಕಾಣಿಸ್ತಿಲ್ಲ, ಅಥವಾ ಅವರೇನಾದ್ರು ಬ್ಲಾಸ್ಟ್ ಆದರು ಅಂತಂದರೆ ಸಂಜು ಸ್ಯಾಮ್ಸನ್ ಕೂಡ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ. ರಿಯಾನ್ ಪರಾಗ್ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾರೆ. ಜುರಲ್, ಶಮ್ರಾನ್ ಅಟ್ಮೈರ್. ಸೊ ಒಂಥರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ ನನಗೆ. ಸೊ ಆದ್ದರಿಂದ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುವಂಥ ಸಾಧ್ಯತೆ ಇದೆ. ಬೌಲಿಂಗು ಕೂಡ ಬೆಟರ್ ಕನ್ವಿನ್ಸಿಂಗ್ ಆಗಿ ಮಾಡ್ತಾರೆ, ಡೆತ್ ಬೌಲಿಂಗ್ ಸಕ್ಕದಾಗಿ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಅದರಿಂದ ನನ್ನ ಪ್ರಕಾರ ಗೆಲ್ಲುವಂಥ ಸಾಧ್ಯತೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀನಿ. ನೆನ್ನೆ ಬೇರೆ 2 ಪ್ರಿಡಿಕ್ಷನ್ ಹೊಗೆ ಹಾಕಿಸ್ಕೊಂಡಿದೆ. ಯಾಕೋ ಪ್ರಿಡಿಕ್ಷನ್ನು ಹೊಗೆ ಹಾಕಿಸ್ಕೊಳ್ಳೋ ಸ್ಟ್ರೀಕು ಸ್ಟಾರ್ಟ್ ಆಗಿದೆ ಅಂತ ಕಾಣಿಸಿದೆ. ಲತ್ತೆ ಸ್ಟ್ರೀಕ್ ಸ್ಟಾರ್ಟ್ ಆಗಿದೆ. ಫಸ್ಟು 10 ಮ್ಯಾಚು ಫುಲ್ಲು ಒಂಥರ ಸಕ್ಸಸ್ಫುಲ್ ಸ್ಟ್ರೀಕ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಯಾಕೋ ಲತ್ತೆ ಸ್ಟ್ರೀಕ್ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಿದೆ. ನೋಡೋಣ ರಾಜಸ್ಥಾನ್ ರಾಯಲ್ಸ್ ಇವತ್ತು ನನ್ನ ಪ್ರಿಡಿಕ್ಷನು ರಾಜಸ್ಥಾನ್ ರಾಯಲ್ಸ್ ಗೆಲ್ಲಿ ಅಂತ ಕೇಳ್ಕೊತೀನಿ. ಮುಂಬೈ ಇಂಡಿಯನ್ಸು ಚೆನ್ನಾಗಿ ಆಡಲಿ ಅಂತ ಕೇಳ್ಕೊತೀನಿ. ನೋಡೋಣ ಅದು ಹೆಂಗೆ ಆಡ್ತಾರೆ ಮುಂಬೈ ಇಂಡಿಯನ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಪ್ರಿಡಿಕ್ಷನ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.